ಇವತ್ತು ಹೆಣ್ಮಜ್ಜನ, ನಾಳೆ ಅಮಾವಾಸ್ಯೆ. ನಾನು ಈ ವಿಡಿಯೋ ಮೂಲಕ ಎಲ್ಲ ಭಕ್ತವೃಂದಕ್ಕೆ, ಪ್ರವಾಸಿಗರಿಗೆ ಒಂದು ಸೂಕ್ತವಾದ ಸಲಹೆಯನ್ನು ನೀಡ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆಗೆ ಒಂದೊಂದು ವಿಡಿಯೋಗಳನ್ನು ಪ್ರಸಾರ ಮಾಡ್ತಿದ್ದೆ. ತಾವೇ ವೀಕ್ಷಣೆ ಮಾಡಿ. ನಾಳೆ ಅಮಾವಾಸ್ಯೆ ಆದ್ದರಿಂದ ಇವತ್ತು ವಾಹನಗಳು ಯಥೇಚ್ಛವಾಗಿ ಆಗಮಿಸ್ತಾ ಇದೆ. ಪ್ರತಿ ಬಾರಿ ಅಮಾವಾಸ್ಯೆ ದಿನಗಳಲ್ಲಿ ದಯವಿಟ್ಟು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ನಿಮ್ಮೊಂದು ಸುರಕ್ಷತೆಯನ್ನು ಕಾಯ್ದುಕೊಳ್ತಕ್ಕಂಥ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ ಅಂತಕ್ಕಂಥದ್ದನ್ನ ಮರೆಯಬೇಡಿ. ನೀವೊಂದು ಸ್ವಲ್ಪ ಆತುರಗೆಟ್ಟಿ ವಾಹನವನ್ನು ಚಲಿಸಿದ್ದೇ ಆದರೆ ಅನಾಹುತ ಅಪಘಾತಕ್ಕೆ ಮೂಲ ಕಾರಣವಾಗಿರುತ್ತೆ. ಆದ್ದರಿಂದ ದಯವಿಟ್ಟು ತಾವು ಆದಷ್ಟು ವಾಹನವನ್ನು ನಿಧಾನಕ್ಕೆ ಚಲಿಸಿ ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಏನೋ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಇಲ್ಲೊಂದು ನೂತನವಾಗಿ ಒಂದು ಹೋಟೆಲು ಓಪನ್ ಆಗಿದೆ. ಸೊ ಇದು ಬಂದು ಇಲ್ಲಿ ನಿಮಗೆ ಎಲ್ಲ ತರಹದ ಮಸಾಲೆ ಸ್ನ್ಯಾಕ್ಸ್ ಪದಾರ್ಥಗಳು ಸಿಗುತ್ತೆ. ಹಾಗೆ ಇಲ್ಲಿ ಮಡಕೆ ಟೀ ಸಹ ಸಿಗುತ್ತೆ. ಸೊ ನಮ್ಮ ಸ್ನೇಹಿತರು ಅಂಗಡಿ ಇದು. ಸೊ ಇಲ್ಲಿಗೆ ತಾವು ಸಹ ವಿಸಿಟ್ ಮಾಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ, ತಮ್ಮ ಒಂದು ವಾಹನವನ್ನು ಪಾರ್ಕಿಂಗ್ ಮಾಡಲು ಬಹಳ ನೀಟಾಗಿ ಸುಸಜ್ಜಿತವಾದ ಒಂದು ವ್ಯವಸ್ಥೆಗಳು ಇಲ್ಲಿ ಸಿಗುತ್ತೆ. ನೋಡಿ, ತಂದೂರಿ ಚಾಯ್, ಮಡಕೆ ಟೀ, ಹಾಗೆ ಪಾನಿಪುರಿ, ಬೇಲ್ಪುರಿ, ಅದು ಎಂತೆಂಥ ಪುರಿಗಳು ನಾವು ಇವೆಲ್ಲ ತಿನ್ನಲ್ಲಪ್ಪ. ಗೋಬಿ ಮಂಚೂರಿ, ನೂಡಲ್ಸು, ಸೊ ಈ ತರಹದ ಒಂದು ಸ್ನ್ಯಾಕ್ಸ್ ಪದಾರ್ಥಗಳನ್ನು ಸಹ ಮಾಡಿಕೊಡಲಾಗುತ್ತೆ. ಸೊ ನಮ್ಮ ಕೌದಳ್ಳಿ ಎಂಟ್ರಿ ಆಗ್ತಿದ್ದಾಗಲೇ ಸೊ ತಮಗೆ ಈ ಒಂದು ಟೀ ಅಂಗಡಿ ಅಂದರೆ ಮಡಕೆ ಟೀ ಅಂಗಡಿ ಸಿಗುತ್ತೆ. ತಂದೂರಿ ಚಾಯ್ ಅಂತ ಕರೀತಾರೆ. ಸೊ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಅಂತ ಈ ಒಂದು ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ, ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಬ್ರದರು ನೋಡಿ, ತಂದೂರಿ ಚಾಯ್ ಮಾಡ್ತಾರೆ. ಸೊ ಹೀಗೆ ಹೋಗ್ತಾಯಿದೆ. ಇದು ನೋಡಿದೆ, ಇದೊಂದು ವೀಡಿಯೋ ಹಾಕಬೇಕು ಅನಿಸ್ತು, ಆದ್ದರಿಂದ ಈ ಒಂದು ವೀಡಿಯೋನ ಅರ್ಪಣೆ ಮಾಡಿರ್ತೀನಿ. ಸೊ ಇಲ್ಲೆಲ್ಲ ನಿಮಗೆ ಗೋಬಿ ಮತ್ತು ಮಸಾಲೆ ಇನ್ನಿತರ ನಿಮಗೆ ಸ್ನ್ಯಾಕ್ಸ್ ಪದಾರ್ಥಗಳು ಸಿಗುತ್ತೆ. ಇಷ್ಟು ಹೇಳ್ತಾ, ಇನ್ನೊಂದಷ್ಟು ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಸೊ ಒಮ್ಮೆ ವಿಸಿಟ್ ಮಾಡಿ. ಇಲ್ಲಿ ಪಾರ್ಕಿಂಗ್ ಮಾಡಿ ವಿಶ್ರಾಂತಿ ಪಡೆಯಲು ಒಳ್ಳೆ ಅಚ್ಚುಕಟ್ಟಾಗಿ ಮರ ಇದೆ, ಒಳ್ಳೆ ಹುಣಸೆ ಮರ, ಆರಾಮಾಗಿ ಕೂತ್ಕೋಬೋದು. ಒಂಥರ ಬರ್ತಕ್ಕಂಥ ಪ್ರವಾಸಿಗರಿಗೆ ವ್ಯವಸ್ಥಿತವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಈ ವಿಡಿಯೋನು ಸಹ ಪರಿಚಯ ಮಾಡಿಕೊಟ್ಟಿರ್ತೀನಿ. ಓಕೆ, ಎಲ್ರಿಗೂ ಒಳ್ಳೆಯದಲ್ಲಿ. ತುಂಬ ಹೃದಯದ ಧನ್ಯವಾದಗಳು. ಅಪ್ಪ ಒಂದು ವೀಡಿಯೋ ಹಾಕ್ತೀನಿ, ಬೇಜಾರಿಲ್ಲ ತಾನೆ? ಹಾಂ, ಓ ಈ ರೀತಿನಾ? ಓ ನೋಡ್ಕೊಳ್ರಪ್ಪ, ಮಡಕೆ ಟೀ. ಸೊ ಇದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇವತ್ತು ನಾನು ಲೈವ್ ಆಗಿ ನೋಡಿಕೊಂಡೆ. ಸೂಪರ್ ಸೂಪರ್ ಸೂಪರ್. ಓಹೋ, ಏನು ಗುರು, ಘಮ 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 ಅಂತದೆ. ಆ ಸ್ಮೆಲ್ಲೇ ಒಂಥರ ತುಂಬ ಟೇಸ್ಟ್ ಕೊಡ್ತಾ ಐತೆ. ನನಗೆ ಯಾಕಪ್ಪ ಆಗ್ತೆ? ಅಯ್ಯೋ ಬ್ರದರು, ಅಯ್ಯೋ ನೋಡಿ, ನಾವು ಒಂದು ವೀಡಿಯೋ ಮಾಡ್ದಕ್ಕೆ ಒಂದು ಮಡಕೆ. ಓಕೆ, ಟೇಸ್ಟಾಗಿದೆ. ಒಂದು ಸ್ವಲ್ಪ ನೋಡ್ಬಿಟ್ಟು ಇನ್ನೊಂದು ವೀಡಿಯೋ ಪ್ಲೇ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಮಡಕೆ ಟೀ ಒಳ್ಳೆ ಬ್ಯೂಟಿಫುಲ್ ಆಗಿದೆ, ಘಮ ಘಮ ಅಂತದೆ. ನಾನೇನೋ ಸುಮ್ಮನೆ ಹಂಗೆ ಒಂದು ವೀಡಿಯೋ ಹಾಕೊಂಬತ್ತ ಬಂದರೆ ಒಂದು ಟೀನೇ ಕೊಟ್ಬಿಡೋದ ಪುಣ್ಯಾತ್ಮ. ಓಕೆ ನೋಡಿ, ಮಡಕೆ ಟೀ ಸಿಕ್ಕಿದೆ. ಸೂಪರ್. ಬನ್ನಿ, ತಾವು ಸಹ ಆಗಮಿಸಿ, ಈ ಒಂದು ಮಡಕೆ ಟೀ ಕುಡಿದು ಆನಂದಿಸಿ. ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ, ಕೌದಳ್ಳಿ. ನೀವು ಎಂಟ್ರಿ ಆಗ್ತಿದ್ದಾಗಲೇ ಈ ಒಂದು ಮಡಕೆ ಟೀ ಆ್ಯಂಡ್ ಈ ನೂಡಲ್ಸು, ಪಾನಿಪುರಿ, ಗೋಬಿ ಇನ್ನಿತರ ಸ್ನ್ಯಾಕ್ಸ್ ಪದಾರ್ಥಗಳನ್ನು ಪಡೆಯಬಹುದು. ತುಂಬ ಚೆನ್ನಾಗಿದೆ. ಈ ಸ್ಮೆಲ್ಗೆ ಕೊಡಬೇಕು. ಸ್ಮೆಲ್ ಗಮ್ಮಂತಿದೆ. ತುಂಬ ಒಂಥರ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿವಸ ಇನ್ನಿತರ ದಿನಗಳಲ್ಲಿ ತಾವು ವೇಗವಾಗಿ ಬರಬೇಡಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ವೇಳೆ ತಾವು
ಅರ್ಜೆಂಟಲ್ಲಿ ತಡೆಯಪ್ಪ ಹೋಗಬೇಕು, ಬೇಗ ಹೋಗಿ ಸೇರಬೇಕು, ಈ ಥರ ಒಂದು ನಿಟ್ಟಿನಲ್ಲಿ ಆಗಮಿಸೋಕೆ ಹೋಗಬೇಡಿ. ಸೊ ತಾವು ಏನು ವೇಗವಾಗಿ ಬರ್ತಾ ಬರ್ತಾ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನಿದ್ಗೆಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದನ್ನೆಲ್ಲ ಗಮನಿಸಿ ನೋಡಿ. ಈ ತರಹದ ಪ್ಲೇಸ್ಗಳಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಹೋಗಿ ಅಂತ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಈ ಥರದ ಸ್ಥಳಗಳಲ್ಲಿ ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಕೆಲವೊಂದು ಪಾರ್ಕಿಂಗ್ ಮಾಡಿ ಒಂದು 5 ನಿಮಿಷ ವಿಶ್ರಾಂತಿ ಪಡ್ಕೊಳ್ಳಿ. ತಮ್ಮ ಒಂದು ವಾಹನಕ್ಕೂ ಸಹ ವಿಶ್ರಾಂತಿ ಕೊಡಿ, ತಮಗೂ ಸಹ ವಿಶ್ರಾಂತಿ ಕೊಟ್ಟು ತದನಂತರ ತಾವು ಇಲ್ಲಿಂದ ಪ್ರಯಾಣವನ್ನು ಬೆಳೆಸಿ ಅಂತ ಒಂದು ಸಂದೇಶ ನೀಡ್ತಿದ್ದೀನಿ. ನಾಳೆ ಅಮಾವಾಸ್ಯೆ, ಇವತ್ತು ಹೆಣ್ಣುಮೋಜಿನ ಪೂಜೆ ಇದೆ. ಆದ್ದರಿಂದ ದಯವಿಟ್ಟು ಆದಷ್ಟು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ ಅಂತ ಈ ಒಂದು ಮಡಕೆ ಟೀ ಜೊತೆಯಲ್ಲಿ ತಮಗೆ ಈ ಒಂದು ಸಂದೇಶ ನೀಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು.